ಇತಿಹಾಸ ಪ್ರಸಿದ್ಧ ಗಂಗರ ಕಾಲದ ಮುಕ್ಕಣ್ಣೇಶ್ವರ ದೇವಾಲಯದ ವಿವಾದ ಸಾಕಷ್ಟು ರೀತಿಯಲ್ಲಿ ತಾರಕಕ್ಕೆ ಏರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾಡೇಶ್ವರ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲೇ ಬರ್ತಕ್ಕಂಥ ಈ ಒಂದು ದೇವಾಲಯವನ್ನು ಉಳಿಸುವತಕ್ಕಂಥ ನಿಟ್ಟಿನಲ್ಲಿ ಮಾಡೇಶ್ವರ ಗ್ರಾಮಸ್ಥರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಏನಿದ್ರು ವಿವಾದ? ಇದ್ರು ಎಷ್ಟು ವರ್ಷಗಳ ಹಿಂದಿಂದಿದು? ಸರ್, ಇದು ನಮ್ಮ ವೆಂಕಟೇಶ್ ಮಾಸ್ಟ್ರು ಇತಿಹಾಸ ಬರ್ದಿರೋ ಪ್ರಕಾರ 1300 ವರ್ಷದ ಹಳೆಯ ದೇವಾಲಯ. ನಾವು ಬುದ್ಧಿ ಬಂದಾಗಿಂದ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ದೇವಸ್ಥಾನ ಹಿಂಗೆ ಇದೆ ಶಿಥಿಲಾವಸ್ಥೆಯಲ್ಲಿ. ನಮ್ಮ ವೆಂಕಟೇಶ್ ಅವ್ರ ಮಾರ್ಗದರ್ಶನದ ಪ್ರಕಾರ ನಾವು ಸುಮಾರು ಒಂದು 4-5 ಸಲ ಟ್ರಸ್ಟ್ ಮಾಡಬೇಕು ಅಂತ ಮಾಡಿದ್ವಿ. ಪ್ರತಿ ಸಲ ಹೊರ್ಗಿನವ್ರು ಬಂದು ಇದೇ ರಗಲೆ ಟ್ರಸ್ಟಿಗೆ ನಾವಿರಬೇಕು, ನಮ್ಗೆ ಯಜಮಾನಿಕೆ ಬೇಕು ಅಂತ ಬರೀ ಇದೇ ರಗಲೆ. ಅದಕ್ಕೆ ವೆಂಕಟೇಶ್ ಅಣ್ಣವ್ರು ಹೇಳಿದ್ರು, ಈ ದೇವಸ್ಥಾನ ಮಾಡೇಶ್ವರದೇ ಆಸ್ತಿ, ನೀವು ಯಾರನ್ನೂ ಕರ್ಕೊಂಬೇಡಿ, ನೀವು ಮಾಡಿ, ನಿಮಗೆ ಏನು ಬೇಕೋ ಸಹಕಾರ ನಾವು ಕೊಡ್ತೀವಿ ಅಂತ. ಇವತ್ತು ನಾವು ಅವ್ರ ಮಾರ್ಗದರ್ಶನದಲ್ಲಿ ಟ್ರಸ್ಟಿನ ಬೈಲ ಎಲ್ಲ ರೆಡಿ ಮಾಡಿ, ಟ್ರಸ್ಟಿನ ಪದಾಧಿಕಾರಿಗಳೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿದ್ದೀವಿ. ಇವತ್ತು ಇಲ್ಲಿ ಸ್ಥಳೀಯವಾಗಿ ಜಮೀನು ತಗೊಂಡಿರೋಂಥ ಮಾಲೀಕರು ದೇವಸ್ಥಾನ ನಂದು, ನನ್ನ ಜಮೀನಾಗದೆ, ನಾನೇ ದೇವಸ್ಥಾನ ಕಟ್ತೀನಿ, ನಮಗೆ ಬೇಕು ಅಂತಿದ್ದಾರೆ. ಇವಾಗ ನಮಗೆ ಭಯ ಇದೆ ಸರ್. ಇನ್ನು ಇದಣ ಒಂದು ನಿಮಿಷ ನಾನು ಮಾತಾಡ್ತೀನಿ. ದಯವಿಟ್ಟು ಸುಮ್ಮನೆ ಹಾಕ್ಸ್ಕೊಡಿ. ಇವಾಗ ಒಂದು ನಿಮಿಷ ಇರೋಣ, ಒಂದು ನಿಮಿಷ. ನೀನ್ ದೇವಸ್ಥಾನದ ಬರೋಣ, ಆನಂದ ಬರೋಣ. ಈಗ ಅವ್ರು ಹೇಳ್ತಾ ಇದ್ದಾರೆ, ಈಗ ಎಲ್ಲ ಬಂದಿರೋದು ನೋಡಿ ಸರ್. ಇಲ್ಲಿ ನಾವು ದೇವಸ್ಥಾನಕ್ಕೋಸ್ಕರ ಸುಮಾರು ಸಲ ಮೀಟಿಂಗ್ ಮಾಡಿದ್ವಿ, ನಮ್ಗೆ ಯಾರು ಬಂದಿಲ್ಲ, ಯಾರು ಸಹಕಾರ ಕೊಟ್ಟಿಲ್ಲ. ಇವತ್ತು ಗ್ರಾಮದವ್ರಿಗೆ ಗೊತ್ತಿಲ್ಲ, ಆನಂದಣ್ಣ ಹೇಳಿದ್ದು ಒಂದೇ ಮಾತಿಗೆ ಇವತ್ತು ಸುಮಾರು 1000 ಜನ ಸೇರಿದ್ದಾರೆ. ಮಾಡೇಶ್ವರದವ್ರಿಗೆ ಗೊತ್ತಿಲ್ಲ ಇವತ್ತೇನು ಮೀಟಿಂಗು ಅಂತ. ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಬಂದಿದ್ದಾರಲ್ಲ ಇವತ್ತು ಯಾರೋ 4 ಜನ ಬೆಂಗಳೂರಿಂದ, ಅವ್ರ ಹಿಂದೆನೇ ಆಲ್ರೆಡಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರ ಹತ್ರ ಕಂಟಿನ್ಯೂಸ್ ಆಗಿ ಮಾತಾಡಿದ್ದೀನಿ. ಅವ್ರನ್ನ ಒಂದಿನ ಬನ್ನಿ ಗ್ರಾಮದವ್ರ ಹತ್ರ ಮೀಟಿಂಗ್ ಮಾಡೋಣ ಅಂತ. ಅವ್ರು ನಮಗೆ ಮಾತು ಕೊಟ್ಟು ಬರಲಿಲ್ಲ. ಇವತ್ತು ಅವ್ರ ಜೊತೆ ಬಂದಿದ್ದಾರೆ. ಈ ದೇವಸ್ಥಾನ ಉಳಿಸೋದು, ಈ ದೇವಸ್ಥಾನ ನಮ್ಮ ಮಾಡೇಶ್ವರದವ್ರದ್ದು ಹಕ್ಕು ದೇವಸ್ಥಾನ ಉಳಿಸೋದು. ಆಮೇಲೆ ಮಾಡೇಶ್ವರನ ಹೆಸರು ಬಂದಿರೋದೇ ಈ ದೇವಸ್ಥಾನದಿಂದ. ಇದೇ ನಮ್ಮ ಆಸ್ತಿ, ಇದು ನಾವು ಕಟ್ತೀವಿ. ನಮಗೆ ಕಾಲಾವಕಾಶ ಬೇಕು. ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರು ಖರಾಬ್ ಇದೆ ಸರ್. ಇಲ್ಲಿ 2.25 ಎಕರೆ ಜಮೀನಿಗೆ 2.25 ಎಕರೆ ಜಮೀನಿಗೆ 9.25 ಎಕರೆ ಖರಾಬ್ ಇದೆ ಸರ್. ಅದು ಅವ್ರದೇ ಜಾಗ ಆದರೆ ಅವ್ರು ಯೂಸ್ ಮಾಡ್ಕೊಳ್ಳಿ. ಕಾನೂನು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಅಂಡರಲ್ಲಿ ಒಂದು ಸರ್ವೆ ಮಾಡಲಿ, ಅವ್ರದ್ದು ಏನಿದೆ ಬೌಂಡ್ರಿ ಅವ್ರು ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಈ ದಾರಿ ಎಲ್ಲ ಮುತ್ತಿದ್ದಾರೆ, ಅದಕ್ಕೆ ಅವರು ಕೇಸ್ ಕೂಡ ಹಾಕಿದ್ದಾರೆ. ಏನಂತ, 25 ವರ್ಷದಿಂದ ದಾರಿ ಇದೆ, ಇವತ್ತು ಹೆಂಗೆ ಮುತ್ತೀರಾ ಅಂತ. ಇದೇ ಕೆಲಸ ಇವರು ಈ 1300 ವರ್ಷದಿಂದ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹಾಕಿ ಫೆನ್ಸಿಂಗ್ನೆಲ್ಲ ಕಿತ್ತಾಕಿ ಇವತ್ತು ಹಸನು ಮಾಡ್ಕೊಂಡು ಅವ್ರು ಏನೋ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ನಮ್ಮ ಪ್ರಾಣ ಹೋದ್ರೂ ಬಿಡಲ್ಲ. ಇದು ಏನು ಗ್ರಾಮಸ್ಥರು ಹೇಳೋ ಪ್ರಕಾರ ಇದು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯ ಇರ್ತಕ್ಕಂಥ ಜಾಗ. ಇದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಈಗ ಹಲವಾರು ಅಡೆತಡೆಗಳು ಬಲಾಢ್ಯರು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ದೇವಾಲಯವನ್ನು ಅಭಿವೃದ್ಧಿ ಮಾಡೋದವರೆಗೂ ಬಿಡೋದಿಲ್ಲ. ಈ ಜಾಗ ಏನು ಖರಾಬ್ ಜಾಗ ಇದೆ, ಆ ಜಾಗವನ್ನು ಕೂಡ ಉಳಿಸ್ತಕ್ಕಂಥ ಎಲ್ಲ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ದೇವ ಸೇವೆ ಮಾಡ್ತೀವಿ, ನಮ್ಮ ಜೊತೆ ಇರ್ರಿ ನೀವು. ನಿಮ್ಮ ಹೆಸರು ಬೋಲ್ಡಲ್ಲಿ ಹಾಕ್ತೀವಿ, ಇಂಥವರೆಲ್ಲ ದೇಣಿಗೆ ಕೊಟ್ಟಿದ್ರು, ಇಂಥವರೆಲ್ಲ ದೇವಸ್ಥಾನಕ್ಕೆ ಇಂಥದ್ದು ಮಾಡಿದ್ರು ಅಂತ. ಆದರೆ ದೇವಸ್ಥಾನ ಅನ್ನೋದು ಮಾಡೇಶ್ವರಕ್ಕೆ ಸೇರಿದೆ. ಮಾಡೇಶ್ವರದವರೇ ಸಮಿತಿ ರಚನೆ ಮಾಡ್ತೀವಿ. ಯಾಕೆಂದರೆ ಇನ್ನು ನಡ್ಕೊಂಡು ಕೇಳ್ಕೊಂಡು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ನೀವು ಆನಂದಣ್ಣಂಗೆ ಹೇಳಿರಿ, ಆನಂದಣ್ಣವ್ರು ನೀವು ಹೋಗಿ ಕೇಳಬೇಕಾಯ್ತು, ಹಿಂಗೆ ದೇವಸ್ಥಾನ ಆದಣ್ಣ ಉದ್ಧಾರ ಮಾಡು ಅಂತ. ನಾವು ಆನಂದಣ್ಣನ ಕೇಳಿದ್ದೀವಿ. ಆನಂದಣ್ಣವ್ರು ಜಮೀನ್ ತಾಂಡಿದ ದಿನನೇ ಊರೆಲ್ಲಾರು ಬಂದು ಕೇಳಿದೀವಿ. ಏನಪ್ಪ ಹೇಳ್ತೀನಿ ಪೂರ್ತಿ ಹೇಳ್ತೀನಿ ನಾನು. ಪೂರ್ತಿ ಹೇಳ್ತೀನಿ. ಟ್ರಸ್ಟ್ ಮಾಡಿದ್ರೆ ಯಾಕೆ ಬಂದು ಹಿಂಗೆ ಕೇಳಿಲ್ಲ, ಯಾಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕೆ ಪರ್ಮಿಷನ್ ತಗೊಂಡಿಲ್ಲ ನೀನು? ಫಸ್ಟ್ ಆಫ್ ಆಲ್ ಇದು ಮಾಡೇಶ್ವರಕ್ಕೆ ಸೇರಿದಲ್ಲ ದೇವಸ್ಥಾನ. ಬೇಡ ಹಂಗಾರೆ ಮಾಡೇಶ್ವರಕ್ಕೆ ಆ ರೀತಿ ಬಂದ್ರೆ ಜಗಳ ಮಾಡಕ್ ಬಂದಿಲ್ಲ. ಮಾಡೇಶ್ವರಕ್ಕೆ ಸೇರಿದಲ್ಲ ಅದು. ನಾನು ಮಾತಾಡಕ್ ಮಾತಾಡೋದಕ್ಕೆ ಅವಕಾಶ ದೇವಸ್ಥಾನ ಬಗ್ಗೆ ಪ್ರಸ್ತಾಪ ಮಾಡವ್ರಂತೆ. ದೇವ್ರ ಮೇಲೆ ಪ್ರಮಾಣ ದೇವಸ್ಥಾನ ಮಾಡ್ಬೇಕು ಅಂತ ಇಲ್ಲಿ ಯಾರಾದ್ರೂ ಬಂದಿದ್ರೆ ಫಸ್ಟ್ ಮಾಡೇಶ್ವರದ ಸಮಸ್ಯೆ ಕೇಳ್ರಿ. ದೇವಸ್ಥಾನದ ಮಾಡೇಶ್ವರದ ಕೇಳ್ರಿ. ಮಾತಾಡಕ್ಕೆ ಅವಕಾಶ ಕೊಡ್ತಾರೆ.
ಮಾತಾಡೋಕೆ ಅವಕಾಶ ಕೊಡ್ರಿ. ಇರ್ರಿ ಅವರು ಏನು ಮಾತಾಡಬೇಡ. ಇವತ್ತು ಅವತ್ತು ಕೂಡ ನಮ್ಮ ಅವ್ರು ಮಾತಾಡ್ತಾರೆ, ಪ್ರೆಸ್ನವ್ರು ಬಂದವ್ರೆ, ಏನ್ ಮಾತಾಡ್ತಾ ಒಂದ್ ನಿಮಿಷ ನೀವು ನೋಡೋಣ. ಫಸ್ಟ್ ನನ್ನ ಮಾತು ಪೂರ್ತಿ ಕೇಳಂಗಿದ್ರೆ ಇತಿಹಾಸ ಪೂರ್ವದ್ದು ದೇವಸ್ಥಾನ. ನಮ್ಮ ಕ್ಷೇತ್ರದಲ್ಲಿ ಆ ದೇವಸ್ಥಾನ ಇರೋದು ನಮಗೆಲ್ಲ ಹೆಮ್ಮೆ ತರಂತ ವಿಚಾರ. ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತಂದಾಗ ಎಲ್ಲರೂ ಹನಿಗೂಡಿರಿ ಅನ್ನೋದಾದ್ರೆ ನೀವು ಕಿತ್ಲಾಡ್ಗಳ್ರಿ ಏನು ನಿಮ್ಮ ವೈಯಕ್ತಿಕಗಳು ಇಲ್ಲ ಇನ್ನೊಂದು ಮತ್ತೊಂದು ಪ್ರತಿಷ್ಠೆಗಳನ್ನ ಇಲ್ಲಿ ತೋರಿಸ್ಕೊಂಬೋದು. ಇಲ್ಲ ಪ್ರತಿಷ್ಠೆ ಬೇಡ, ಯಾರ ವೈಯಕ್ತಿಕ ಬೇಡ. ನಮ್ಮ ಗ್ರಾಮದ ದೇವಸ್ಥಾನ ಡೆವಲಪ್ಮೆಂಟ್ ಆಗಲಿ. ಒಂದು ಯಾರು ಕೇಳಿಲ್ಲ ಅಂತ ಗ್ರಾಮದವ್ರೆಲ್ಲ ಸಾಕ್ಷಿ, ನಮ್ಮ ಮಾಜಿ ನಮ್ಮ ಮೆಂಬರು ನಮ್ಮೂರವರೆಲ್ಲ ಅವ್ರೆ ಬಂದು ಕೇಳಿರಿ, ಅಣ್ಣ ದೇವಸ್ಥಾನಗಳಿಗೆ ಜಾಗ ಬಿಡೋಣ ದೇವ್ ನೋಡ್ರಿ ಸರಿನಾ. ನಾನು ಮಾತು ಹೇಳಲ್ಲ, ಅನಿವಾರ್ಯತೆ ನಿನ್ನ ನಿನ್ನ ಹತ್ರ ಹೊಡ್ಕೊಂಡು ಹೋಗೋ ನಾನು ಬಂದಿಲ್ಲ. ಆಮೇಲೆ ಅಷ್ಟಾಯ್ತು. ಅವ್ರು ಏನು ಹೇಳಿದ್ರು ಅಂದ್ರೆ ಜಾಗ ಇಲ್ಲಿ ಈ ದೇವಸ್ಥಾನಕ್ಕೆ ಬರೋಕ್ಕೂ ಒಂದು ರಸ್ತೆ ಬೇಕು. ಇವಾಗ ಅಲ್ಲಿಂದ ಇಲ್ಲಿಗೆ ಇವೆರಡು ಅವ್ರ ಕಡೆಯಿಂದ ಅನುಮತಿ ಕೊಟ್ಬಿಟ್ಟು ಊರವ್ರನ್ನೆಲ್ಲ ಸೇರಿಸ್ಕೊಂಡು ಟ್ರಸ್ಟ್ ಮಾಡಿಬಿಟ್ಟು ದೇವಸ್ಥಾನನ ಅಭಿವೃದ್ಧಿ ಮಾಡ್ರಿ, ಎಲ್ಲ ಅಭಿವೃದ್ಧಿ ಮಾಡ್ರಿ. ಮಾಡೇಶ್ವರದವ್ರಿಗೂ ಸಹಕಾರ ಇರ್ತದೆ, ಅವರು ನಮಗೆ ಸಹಕಾರ ಕೊಡ್ಬೇಕು. ಮಾಡೇಶ್ವರದವ್ರಿಗೆ ಅಷ್ಟು ಮಾಡಕ್ ವ್ಯವಸ್ಥೆ ಮಾಡಿ, ಯಾರಿಗೂ ತೊಂದರೆ ಇಲ್ಲ. ಆ ದೇವಸ್ಥಾನವನ್ನು ಆನಂದಣ್ಣ ಇಲ್ಲ. ಒಂದ್ ನಿಮಿಷ ಹಿಂದೆ ಸೂಪ್ರೇಟ್ ರುದ್ರಪ್ಪನವ್ರು ಈ ದೇವಸ್ಥಾನಕ್ಕೆ ಬಂದು ಹುಡುಕಿ ಪೂಜೆ ಮಾಡಿದಾಗ ದೇವಸ್ಥಾನಕ್ಕೆ ನುಗ್ಗೆ ಬಂದಿತ್ತು. ಸ್ವಾಮಿ ದೇವಸ್ಥಾನ ಬಗ್ಗೆ ದೇವಸ್ಥಾನ ಅವ್ರು ಕಟ್ಕೊಂಡಿರೋದು ನಮಗೆ ಬುದ್ಧಿ ಬಂದಾಗಿಂದ ದೇವಸ್ಥಾನ ಅಂತ ಈಗ ಇಲ್ಲಿ 20 ವರ್ಷ ಬೇರೆ ಯಾರು ಮಾತಾಡಬೇಡಿ, ಇರ್ಲಿ ಬಿಡ. ಇನ್ನು 20 ವರ್ಷ ಕಳೆದ್ರೆ 1100 ವರ್ಷ ಆಗುತ್ತೆ. ಅಲ್ಲಿ ಮನೆಗಳಿದಾವಲ್ವ ಆ ಕಡೆ, ಅದ್ರಲ್ಲಿ ವಾಸ ಇದ್ದಾರೆ ಮನೆಗಳೆಲ್ಲ ಆಮೇಲೆ ಶಿಫ್ಟ್ ಆಯ್ತು. ಇವಾಗೆಲ್ಲ ಕಾಲೋನಿಗತವಾಗಿ ಹಳೆ ಇವತ್ತು ಮಾಡೇಶ್ವರ ಅಂದರೆ ಇಷ್ಟು ಇದೆ ಹಳೆಬರು. ಅದಕ್ಕೆ ವಾಸ ಒಬ್ಬರು ಇಲ್ಲ, ಬೈಕ್ ಹಿಡಿಯೋಣ ಅದ್ರ ಬಿಸಿ ಬೈಕ್ ಕಳಿಸ್ತಾರೆ. ಇದು ಅಷ್ಟಾತ್ರ ಊರೆಲ್ಲ ಇದ್ದಿದ್ದಿಲ್ಲ. ಒಂದೊಂದು ಮನೆಗೆ ಇಲ್ಲಿದ್ದವು 6 ಮನೆ 8 ಮನೆ ಅಲ್ಲ. ದೇವಸ್ಥಾನದ ಹತ್ರ ಇಲ್ಲ ಅವರು ಡೈಲಿ ಸಾರ್ತಾರೆ, ಅವರು ಕುಡಿತಾರೆ. ಆ ಕಾಲದಾಗ ಇವೆಲ್ಲ ಎತ್ತಕ್ಕೆ ಅದು ನೋಡ್ಬೇಕಾಗ್ತದೆ ಮನುಷ್ಯ ಚೋಳರ ಕಾಲದಾಗ ಅಂತ ಅಂಶ ಇವತ್ತಿಗೆ ಮಾತ್ರ ಅದನ್ನ ಮೀಟಿಂಗ್ ಮಾಡೋದೇನೋ ನಿಮಗೆ ಕೊಡಿಸ್ಬೇಕು ಅಂತ ಬೇಡ. ಸುಮ್ಮನೆ ಅವೆಲ್ಲ ಬೇಡ. ಪಾಪ ಅವ್ರನ್ನ ಕರ್ಕೊಂಡ್ಬಿಟ್ಟದೆ
ಇವತ್ತು ತಕ್ಷಣಕ್ಕೆ ವಿಧಿ ಇಲ್ಲದಕ್ಕೆ ಕೂತ್ಕೊಳ್ಳಪ್ಪ ನೀನು ಪಕ್ಕ ಎಲ್ಲ 20 ವರ್ಷ ಆದರೆ 100 ವರ್ಷ ಆಗಿದೆ. ಇವತ್ತೇ ಕೊಡ್ತೀರಾ ನಾಳೆ ಕೊಡ್ತೀರಾ? ಅದು ಯಾರ ಹೆಸರು? ಟೀಮ್ ಬರುತ್ತೆ, ಅವ್ರ ಕೈಯಲ್ಲೇ ನೀವು ಕೆಲಸ ಮಾಡಬೇಕು, ಅವರೇ ಬಿಚ್ಚಬೇಕು, ಅದು ನಂಬರಿಂಗ್ ಆಗುತ್ತೆ. ಯಾವ ಕಲ್ಲು ಎಲ್ಲಿ ಬಿಚ್ಚಿತಾರೋ ಅದೇ ಕಲ್ಲು ಅದೇ ಜಾಗದಲ್ಲೇ ಕೂರ್ಬೇಕದು. ನೀವು ಗ್ರಾನೈಟ್ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಮಾಡಿಬಿಟ್ಟು ಜೀರ್ಣೋದ್ಧಾರ ಮಾಡಿದ್ರೆ ಅದಾಗಲ್ಲ. ಅದು ಯಥಾಸ್ಥಿತಿಯಲ್ಲಿ ಉಳಿಸ್ಕೋಬೇಕು, ಮೂಲ ಸ್ಥಿತಿಯಲ್ಲಿ ಉಳಿಬೇಕು. ಹೇಗಿದೆಯೋ ಹಾಗೆ ಇರಬೇಕು. ಅದು ಹಳೆ ಹಾಕಿರ್ತೀವಿ, ಮೋಲ್ಡ್ ಹಾಕಿರ್ತೀವಿ, ಅದೆಲ್ಲ ಜೀರ್ಣೋದ್ಧಾರ ಅಲ್ಲ. ಮೂಲ ಸ್ಥಿತಿಯೊಳಗೆ ಉಳಿಬೇಕು. ಅದು ಟೀಮ್ ಬೇರೆ ಇದೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಮಾಡಿಸ್ಬೇಕು. ನಾವು ಕಮಿಟಿ ಮಾಡೋದು ಏನು ಸಹಾಯ ಮಾಡೋದು ಅಂದ್ರೆ ದುಡ್ಡು ಕಾಸು ಸಹಾಯ. ಟಿವಿ ನೋಡು ಮತ್ತೆ ಯಾವ ನ್ಯೂಸ್ ನೋಡು? ಟಿವಿ ನೈನ್ ಇದು ನಾನು ನೋಡೋದೆ 7:55ಕ್ಕೆ. ಬರ್ರಿ ಇದು ಓದಿಲ್ಲ ಎಫೆಕ್ಟ್. 2 ಗಿಡ ಕಿತ್ತಾಕಿಲ್ಲ, ಹೋಗ ಹತ್ರ ಕರೆಕ್ಟ್ ಕಾಣಿಸುತ್ತೆ. ಇಲ್ಲ, ಈ ಕಡೆ ಮೂಲೆ ಅಕ್ಷರಗಳು ಕಾಣಲ್ಲ. ಕಾಲೇಜ್ ಸೇರ್ಕೊಂಡಿಲ್ಲ ನೀನು? ಕಾಲೇಜ್ ಹೋಗಿದ್ದೀನಿ. ಯಾವ ಕಾಲೇಜ್? ಏನಿಲ್ಲ, ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್? ಫಸ್ಟ್ ಇದೆಲ್ಲ ಓದಿದ್ದು? ಹಾಂ, ನನ್ನ ಮಗಳದ್ದು ಮುಗಿದಾಯ್ತು ಸೆಕೆಂಡ್ ಇಯರ್. ಇವಾಗಿನ್ನ ಇಲ್ಲ ಅಡ್ಮಿಷನ್ ತುಮಕೂರಿಗೆ ಬಂದೆ ನರ್ಸ್ ಟ್ರೈನಿಂಗ್, ಇನ್ನೂ ಅಡ್ಮಿಷನ್ ಮಾಡಿಲ್ಲ. ಎಷ್ಟು ಸ್ಕೋರ್ ನಮಗೆ ಗೊತ್ತಾಗಲ್ಲ, ನಾನೇ ಹೆಬ್ಬೆಟ್ಟು, ನನಗೇನು ಗೊತ್ತಾಗ್ತದೆ. ಯಾರು ಪೂಜೆ ಮಾಡ್ತಾರೆ? ಗ್ರಾಮದ ಆಸ್ತಿ ಒಗ್ಗಟ್ಟಾಗಿ ಟ್ರಸ್ಟ್ ಮಾಡಿದ್ರೆ ಪ್ರತಿ ವರ್ಷ ಶಿವರಾತ್ರಿ ನಾನು ಫೋನ್ ಮಾಡಿದಾಗ 1 ವರ್ಷ ಏನ್ ಇನ್ನ ಅರ್ಧ ಎಕರೆ ಹೇಳ್ತಾರೆ, 1 ಎಕರೆ ಜಾಗ ಬಿಡು. ಫಸ್ಟ್ ಅವರು ಮುಖಂಡೇಶ್ವರ ದೇವಸ್ಥಾನ, ಅವ್ರು ಮಾಡೇಶ್ವರದೇ, ನಾವ್ಯಾರು ನಿಮ್ಗೆಲ್ಲ ಕೈ ಈ ಕಡೆ ಕಣಪ್ಪ. ಇವತ್ತು ಏನೋ ಒಂದು
ಜೀವನ ದೊಡ್ಡ ಕಷ್ಟ ನಿಮ್ ಗ್ರಾಮಸ್ಥರೇ ಮಾಡಿ ನಮ್ಮ ಸಹಕಾರ ಸಪೋರ್ಟ್ ಎಲ್ಲ ಬೆಂಬಲ ಇರ್ತಾ ಇದೆ. ನೀವೇ ನಿಂತ್ಕೊಂಡೆ ಮಾಡಿ ದೇವಸ್ಥಾನ, ಆದ್ರೆ ಕೈ ಇಕ್ಕಿದ್ಮೇಲೆ ಪೂರ್ಣಗೊಳಿಸಿ. ನೀವೇನಾದ್ರೂ ತಿರ್ಗಾದ್ರೂ ಮುಟ್ಟ ಅದು ಇದಕ್ಕೆ ಮಾಡಿದ್ರೆ ಆವಾಗ ನಿಮ್ಗೆ ಅದಂತೂ ಬರ್ದಿಟ್ಕೊಳ್ರಿ. ಇವತ್ತು ನಾವೇನ್ ಕೊಡ್ಬೇಕು, ನಮ್ ಪ್ರೀತಿ ಧನು ಮನ ಕೊಡ್ತೀವಿ. ನಿಮ್ಗೆ ಏನ್ ಬೇಕು ನಾವು ಸಹಕಾರ ಬೆಂಬಲ ಕೊಡ್ತೀವಿ, ಆಯ್ತಾ? ದೇವಸ್ಥಾನ ಮಾಡಬೇಡಿ, ಮಾಡಬೇಕಾದ್ರೆ ನಿಮ್ಮನ್ನು ಸೇರ್ಸ್ಕೊಂಡೆ ಹೊಡ್ತೀನಿ, ತಿರ್ಬಿಡಲ್ಲ ನಾನು. ಇವತ್ತಿಂದ ಸ್ಟಾರ್ಟ್ ಆಯ್ತು, ಬರ್ರಿ ಕರೆಕ್ಟ್ ಸ್ಟಾರ್ಟ್ ಆಗಿದೆ ಇವತ್ತಿಂದನೇ ಬರ್ರಿ. ಅದಕ್ಕೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಬಂದರೆ ಅದೇ ಕಡಕ ಮಾಡಕ್ಕೆ ಬರ್ತಾರೆ, ನಾವೇ ಕಟ್ಕೊಂತೀವಿ, ನೀವು ಬರ್ತೀವಿ. ಅಲ್ಲ ಸೆಕ್ಯೂರಿಟಿ ಅದು ಆ ಕಡೆಯಿಂದನೇ ಬಂದೆ ನಾನು, ಆ ಕಡೆಯಿಂದನೇ ಬಂದೆ ನಾನು. ಹಾಂ ಈಗ ನಾನು ಇವಾಗ ಅದಕ್ಕೆ ನಾನು ಬರೋ ಅವಾಗೆಲ್ಲ ನೋಡ್ಕೊಂಡು ಬಂದಿಲ್ಲ, ಯಾರು ಇರಲಿಲ್ಲ ಅಲ್ಲಿ ಬರ್ಬೇಕಾದ್ರೆ ಮಾಡಿ ಸುಟ್ಕ. ಹಾಂ ಈಗ ಹಾಂ 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 ಹಾಂ
ಸರ್ವೆ ಮಾಡಿದ್ವಿ ಸರ್ ನಾನು ಅಮ್ಮನೆಲ್ಲಿದ್ದು ಒಂದು ಕೆಲಸ ಮಾಡ್ರಿ ಏಯ್ ಈಗ ಒಂದು ಕೆಲಸ ಏನಂತ ಏನಂತ ಹೇಳ ಯಾವ ನಡೆದ ಅಂತ ಹೇಳ್ಸ್ಬೇಕು ನೀನು ಇವಾಗಲ್ಲಿ ಗೊತ್ತಾಯ್ತೀನಿ ಈ ರೆಕಾರ್ಡ್ ಮಾತ್ರ ಎಷ್ಟು ವರ್ಷ ಬೇಕಾದ್ರೆ ಇರ್ತದಲ್ಲ ರೆಕಾರ್ಡ್ ಮಾಡಿರೋದು. ಮಾಡೋದು ನಿನ್ನೆ ಅಂತಾರೆ ಸರ್ವೆ ನಾವು ತೂಕುಂಟೆ ಹತ್ರ ಬರ್ತದೆ ನಿನ್ನೆ ನೋಡಿ ಹಿಂಗ ನಮ್ಮದು ಎಲ್ಲೋಗಿ ಇಟ್ಕೊಂಡು ಹಾಕೊಂಡು ತೆಗೆದು ಹೊಡಿತಾರೆ ಎಲ್ಲ ನಿಮ್ದು ನಾವಿರುವುದೇ ಅದಕ್ಕಾಗಿ. ಅಡ್ಡ ಬಂದ ಉಲ್ಟಾನೇ ಹೋಗೋದು ಆಪೋಸಿಟ್ 1300 ವರ್ಷ ಹಳೆಯ ದೇವಸ್ಥಾನ ಇದು. ಇಲ್ಲಿನ ಪರಿಸರಕ್ಕೆ ತೊಂದರೆ ಆಗ್ದಂಗೆ ಮಾಡಿ ಅಂತ ನಾವು ಹೇಳಿದ್ವಿ ಅಷ್ಟೇ. ನೀವೇನು ಬೇಕೋ ಮಾಡಿ, ವ್ಯವಸಾಯ ನಾನು ಆವಾಗಲೇ ಹೇಳಿದ್ವಿ, ವ್ಯವಸಾಯ ಮಾಡಿದರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಅದು ಬಿಟ್ಟು ವ್ಯವಸಾಯದ ಭೂಮಿ ಇವ್ರು ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ರೆ ಸಮಸ್ಯೆ ಆಗಿರೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಹಳ್ಳ ಹೊಡೆದಿದ್ದಾರೆ, ಭೂಮಿ ಇಲ್ಲೆಲ್ಲ ಲೂಸ್ ಆಗುತ್ತೆ, ಗುಡ್ಡ ಕುಸಿಯೋದು ಇವೆಲ್ಲ ನಿಮ್ಗೆ ಗೊತ್ತು. ಈಗಾಗಲೇ ಏನು ಸಮಸ್ಯೆಗಳಾಗಿದೆ. ಆಮೇಲೆ ಇಲ್ಲಿನ ಪರಿಸರನ ಹಾಳು ಮಾಡೋ ಹಕ್ಕು ಯಾರಿಗೂ ಇಲ್ಲ. ನೈತಿಕವಾಗಿ ನಾವೆಲ್ಲ ಸತ್ತೋಗಿದ್ದೀವಿ ಆಲ್ರೆಡಿ. ಇನ್ನು ಅದರಲ್ಲಿ ಇನ್ನಷ್ಟು ಹಾಳು ಮಾಡಿದ್ರೆ ಇನ್ನೇನಾಗುತ್ತೆ ಅದು. ಅದಕ್ಕೋಸ್ಕರ ಈ ಮೊದಲು ಹೇಗಿತ್ತೋ ಯಥಾಸ್ಥಿತಿ ಆ ಥರ ದೇವಸ್ಥಾನಕ್ಕೆ ಬಿಡ್ಬೇಕು. ಆಮೇಲೆ ಈ ದೇವಸ್ಥಾನ ಇಲ್ಲಿ ಇರೋದಕ್ಕೆ ಈ ಖರಾಬ್ ಬಿಟ್ಟಿರೋದು. ದೇವಸ್ಥಾನ ಇದೆ ಅಂದ್ಬಿಟ್ಟೆ ಖರಾಬ್ ಬಿಟ್ಟಿರೋದು. ಇಲ್ಲಾಂದರೆ ಯಾವ ಸರ್ಕಾರಕ್ಕೆ ಇವಾಗ 10 ಎಕರೆ ನಷ್ಟ ಮಾಡ್ಕೊಂಡು ಸರ್ಕಾರ ಯಾವುದು ಬಿಡಲ್ಲ ಜಾಗ. ಯಾರಿಗಾರು ಬಿಟ್ಟಿರೋ ಅವ್ರು ನೋಡಿ, ಅವರು ಕಮರ್ಷಿಯಲ್ ಆಗಿ ಮಾಡ್ತಿದ್ದಾರೆ, ಏನೋ ಮದುವೆ ಚೌಲ್ಟ್ರಿ ಮಾಡ್ತಿದ್ದಾರೆ, ಏನೋ ರೆಸಾರ್ಟ್ ಥರ ಮಾಡ್ತಿದ್ದಾರೆ. ಇಲ್ಲಿನ ಪರಿಸರಕ್ಕೆ ಅದು
ಪೂರಕವಾಗಿ ಇಲ್ಲ. ಇಲ್ಲಿನ ಪರಿಸರಕ್ಕೆ ಪೂರಕವಾಗಿ ನಡಿಬೇಕಿತ್ತು. ಯಾಕಂದರೆ ಇಲ್ಲಿ ಜೀವರಾಶಿ ಬೇರೆ ಬೇರೆಯೇ ಇದೆ. ಇಲ್ಲಿ ಅದನ್ನೆಲ್ಲ ಉಳಿಸ್ಕೊಂಡು ಹೋಗೋವಂಥ ಪ್ರಯತ್ನ ಮಾಡಬೇಕು. ಇಲ್ಲೂ ಅಷ್ಟೇ, ದೇವಾಲಯನೂ ಅಷ್ಟೇ, ಯಾರ್ಯಾರೋ ಜೀರ್ಣೋದ್ಧಾರ ಮಾಡೋಕ್ಕೆ ಬರಲ್ಲ. ಅದನ್ನು ಯಾರು ಪರಿಣಿತರು ಇದ್ರೋ ಅವ್ರನ್ನೇ ಕರೆಸಿ ಅವರು IASI ಅಂಡರಲ್ಲೇ ಮಾಡಿಸ್ಬೇಕು. ಅದನ್ನು ಮಾಡಿಸೋವಂಥ ಪ್ರಯತ್ನನ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿದ್ದೀವಿ. ಈ ಖರಾಬ್ನೆಲ್ಲ ಮತ್ತೆ ಸರ್ವೆ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ. ಈ ಖರಾಬು ಈ ದೇವಸ್ಥಾನಕ್ಕೆ ಸೇರಿರೋ ಅಂಥ ಜಾಗ ಅದು. ಅದು ಇವಾಗ ಪಾಣಿದಾರು ಮಾನಸ ಅಂತ ಬರ್ತಿದೆ, ಅದರಲ್ಲಿ ಹೆಸರು 99/1 ಸರ್ವೆ ನಂಬರು. 2 ಎಕರೆ 29 ಗುಂಟೆ ಅವ್ರಿಗೆ ಮಂಜೂರಾಗಿರೋ ಅಂಥದ್ದು, ಮೂಲತಃ ಸರ್ಕಾರದಿಂದ ಮಂಜೂರಾಗಿರೋದು. ಇನ್ನು ಮಿಕ್ಕಿದ್ದೆಲ್ಲ ಸರ್ಕಾರದಲ್ಲಿ, ಅಂದರೆ ಖರಾಬೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆ ಖರಾಬನ್ನ ಬಳಸೋಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ, ಸರ್ಕಾರದ್ದು. ಹೌದು, 2 ಎಕರೆ 29 ಗುಂಟೆಗೆ ಮಾತ್ರ ಅವ್ರು ವಾರಸ್ದಾರ, ಮಿಕ್ಕಿದ್ದಕ್ಕಲ್ಲ. ಮಿಕ್ಕಿದ ಖರಾಬು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಯಥಾಸ್ಥಿತಿನ ಉಳಿಸ್ಕೊಳ್ಳಿ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ದಯವಿಟ್ಟು ಕರ್ನಾಟಕದ ಎಲ್ಲ ಜನರೂ ಬೆಂಬಲ ಕೊಡಿ, ಸಹಾಯ ಮಾಡಿ, ಸಹಕಾರ ಮಾಡಿ, ಅಷ್ಟನ್ನು ಕೇಳ್ಕೊ. ನನ್ನ ಹೆಸರು